ಇನ್ನು ಫಾರೆನ್ಸಿಕ್ ತಜ್ಞರಾದಂತಹ ಡಾಕ್ಟರ್ ಚಂದ್ರಕಾಂತ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್, ಈಗಾಗಲೇ ಗುರುತಿಸಿರೋ ಹಾಗೆ 7-8 ಮೂಳೆಗಳು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಅಂದ್ರೆ ಮುಂದಿನ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಡಾಕ್ಟರ್? ಈಗ ಮೂಳೆ ಸಿಕ್ಕ ನಂತರ ಸೊ ಅದನ್ನು ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡೋದು. ಸೊ ಒಬ್ಬ ಟೆಕ್ನಿಷಿಯನು ಅಥವಾ ಡಾಕ್ಟ್ರ್ ಏನಿರ್ತಾರೆ ಆ ಸಂದರ್ಭದಲ್ಲಿ ಒಂದು ಗ್ಲೌಸ್ ಹಾಕ್ಕೊಂಡು ಅದನ್ನು ಫಸ್ಟು ಅಲ್ಲೇ ಸ್ಪಾಟ್ನಲ್ಲೇ ಎಕ್ಸಾಮಿನೇಷನ್ ಕೂಡ ಮಾಡ್ತಾರೆ. ಈಗ ನೀವು ಹೇಳಿದ್ರಿತ್ತು ಕೆಲವೊಂದು ಮೂಳೆಗಳು ತುಂಡಾಗಿತ್ತು ಅಂತ ಹೇಳಿ ಅದು ಫ್ರ್ಯಾಕ್ಚರ್ ಆಗಿತ್ತಾ ಅಥವಾ ಬೇರೆ ಮತ್ತೊಂದೇನರ ಇತ್ತಾ ಅಥವಾ ಕೆಲವೊಮ್ಮೆ ಅದರಿಂದ ಐಡೆಂಟಿಫಿಕೇಷನ್ ಕೂಡ ಮಾಡ್ಬೋದು. ಅಥವಾ ಫ್ರ್ಯಾಕ್ಚರ್ ಆಗಿದರೆ ಅಥವಾ ಹಳೇ ಫ್ರ್ಯಾಕ್ಚರ್ ಅದು ಅಥವಾ ರೀಸೆಂಟ್ ಫ್ರ್ಯಾಕ್ಚರ್ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಮಾಹಿತಿ ಕಲೆ ಹಾಕ್ಬೋದು ಅದರಲ್ಲಿ. ಹಾಗೆಯೇ ಅಲ್ಲಿ ಕೂದಲು ಏನಾರ ಸಿಕ್ಕಂಥ ಟೈಮ್ನಲ್ಲಿ ಅದನ್ನು ಕೂಡ FSLಗೆ ರವಾನೆ ಮಾಡ್ತಕ್ಕಂಥದ್ದೊಂದು ಸನ್ನಿವೇಶನೂ ಹುಟ್ಕೋಬೋದು. ಅದನ್ನು ತುಂಬ ಕೇರ್ಫುಲ್ಲಾಗಿ ಅವರು ಹ್ಯಾಂಡ್ಲ್ ಮಾಡಿ ಅದನ್ನು ಗ್ಲಾಸ್ ಬಾಟಲ್ನಲ್ಲಿ ಹಾಕ್ಬಿಟ್ಟು FSLಗೆ ರವಾನಿಸಬೇಕಾಗುತ್ತೆ. ಅಂದ್ರೆ ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ರಿ ಮೂಳೆಗಳು ತುಂಡಾಗಿ ಸಿಕ್ಕಿರೋದು ಅದು ಒಂದು ಕಾರಣ, ಏನಾದರೂ ಹೊಡ್ತಾ ಬಿದ್ದು ಮುಂಚೆಯೇ ಮೂಳೆ ಮುರಿದಿರೋದ್ರಿಂದ ಆ ರೀತಿ ಸಿಕ್ಕಿರಬಹುದು ಅನ್ನೋದು, ಇಲ್ಲ ಮಣ್ಣಲ್ಲಿ ಇದ್ದಂತಹ ಪರಿಣಾಮದಿಂದಾಗಿ ಆ ರೀತಿ ಚೂರಾಗುವಂತಹ ಸಾಧ್ಯತೆಗಳೇನಾದರೂ ಇದೆಯಾ ಡಾಕ್ಟರ್? ಸಾಧ್ಯ, ಎರಡು ರೀತಿಯಾದಂಥ ಒಂದು ಸಾಧ್ಯತೆ ಇರ್ತದೆ. ಅದಕ್ಕೆ ಫೊರೆನ್ಸಿಕ್ ಎಕ್ಸ್ಪರ್ಟ್ ಅಲ್ಲಿ ಏನು ಸ್ಥಳದಲ್ಲಿ ಇರ್ತಾರೆ, ಒಂದ್ಸರಿ ಇದು ಮ್ಯಾಜಿಸ್ಟ್ರೇಟ್ ಇನ್ಕ್ವೆಸ್ಟ್ ಆಗಿರೋದ್ರಿಂದ ಅವ್ರಿಗೆ ಕೂಡ ಒಂದು ರಿಕ್ವಿಸಿಷನ್ ಬಂದಿರುತ್ತೆ. ಸೊ ಆ ಸ್ಥಳದಲ್ಲಿ ಡಾಕ್ಟ್ರು ಕೂಡ ಇರ್ತಾರೆ, ಫೊರೆನ್ಸಿಕ್ ಎಕ್ಸ್ಪರ್ಟ್. ಸೊ ಅವರು ಅಲ್ಲಿ ಪತ್ತೆ ಹಚ್ಚುವಂಥ ಒಂದು ಕಾರ್ಯನ ಮಾಡ್ಬೋದು. ಓಕೆ, ಇದು ಈಗ ಗಂಡಿಂದ ಹೆಣ್ಣಿಂದ ಅನ್ನೋದನ್ನ ಅಲ್ಲೇ ಕಂಡು ಹಿಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಗಂಡಸಿನ ಮೂಳೆ ಪತ್ತೆ ಆಗಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಯಾವ ಮೂಳೆಯಿಂದ ಈ ಏನಾದರೂ ಅತ್ಯಾಚಾರ ಆಗಿರಬಹುದಾ ಅಥವಾ ಕೊಲೆ ಆಗಿರಬಹುದಾ ಅನ್ನೋದನ್ನ ಗುರ್ತಿಡಿಯೋಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಈ ಮೂಳೆಯಿಂದ ಏನೆಲ್ಲ ಅನುಕೂಲ ಆಗಬಹುದು ಈಗ SIT ಟೀಮ್ಗೆ ಅಂತ ಡಾಕ್ಟರ್? ಒಂದು ಐಡೆಂಟಿಟಿ ಅಂತೇಳಿ ನಾವು ಹೇಳ್ತೀವಿ. ಒಬ್ಬ ಮನುಷ್ಯ ಯಾರು ಮನುಷ್ಯ ಇವರು ಅಂತೇಳಿ ಅದನ್ನು ಐಡೆಂಟಿಫಿಕೇಷನ್ ಮಾಡ್ಬೋದು. ಒಂದು ಇದು ಹೋಮಿಸೈಡ್ ಆಗಿದೆಯಾ ಅಥವಾ ವೆನೆವರ್ ದೇರ್ ಇಸ್ ಅ ಡಿಸ್ಪ್ಯೂಟೆಡ್ ಕಾಸ್ ಆಫ್ ಡೆತ್ ಅದನ್ನು ಕೂಡ ನಾವು ಕಂಡುಹಿಡಿಬೋದಾಗತ್ತೆ. ಮತ್ತು ಟೈಮ್ ಸಿನ್ಸ್ ಡೆತ್, ಯಾವಾಗ ಎಷ್ಟು ಸಮಯ ಆಗಿದೆ ಇವರು ಸತ್ತು ಅಂತೇಳಿ ಅದನ್ನು ಕೂಡ ಒಬ್ಬ ಡಾಕ್ಟ್ರ್ ಹೇಳ್ಬೋದು. ಮತ್ತು ಐಡೆಂಟಿಫಿಕೇಷನ್ನು, ಇವರ ಗುರುತನ್ನು ಪತ್ತೆ ಹಚ್ಬೋದು ಅಂತಂಥ ಒಂದು ಕಾರ್ಯನ ಈ ರೀತಿ ಅದರ ಸಂದರ್ಭದಲ್ಲಿ ಒಬ್ಬರು ಡಾಕ್ಟರ್ ಮಾಡ್ಬೋದು. ಡಾಕ್ಟರ್, ಈ ರೇಡಿಯೋ ಕಾರ್ಬನ್ ಟೆಸ್ಟ್ಗಳೆಲ್ಲ ಇದ್ರ ಮೇಲೆ ಪ್ರಯೋಗ ಆಗುತ್ತಾ? ಯಾವ ರೀತಿಯಾಗಿ ಅದ್ರ ಉಪಯೋಗಗಳಿರುತ್ತೆ, ಹೇಗೆ ಡಾಕ್ಟರ್? ಕಾರ್ಬನ್ ಡೇಟಿಂಗ್ ಅಂತದ್ದಕ್ಕಂಥದ್ದು ಏನಾಗುತ್ತೆ ಅಂತಂತಂದರೆ, ಕಾರ್ಬನ್ ಡೇಟಿಂಗ್ ಮಾಡಿ ಸೊ ಲೆಸ್ ದೆನ್ 10 years ಅಂತೇಳಿ ಒಂದು ಒಪಿನಿಯನಿಗೆ ಬಂದಾದರೆ ಅದನ್ನು FSLಗೆ ಕಳಿಸಿ ಆವಾಗ ನಾವು ಎಕ್ಸಾಮಿನ್ ಮಾಡಬೇಕಾಗ್ತದೆ. ಮೋರ್ ದೆನ್ 10 ವರ್ಷ ಆದರೆ ಅಥವಾ ಮೋರ್ ದೆನ್ 10 years ಆದರೆ ಅದಕ್ಕೆ ಇದನ್ನು ಆರ್ಕಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಅವರು ಕೂಡ ಒಂದು ಕಾರ್ಯನ ನಿರ್ವಹಿಸಬೇಕಾಗ್ತದೆ. ಇದು ಅವರ ಒಂದು ಕ್ಯಾಟಗರಿ ಅಥವಾ ಡಿಪಾರ್ಟ್ಮೆಂಟಿಗೆ ಹೋಗ್ತದೆ. ಟೆಕ್ನಾಲಜಿ ಬಹಳ ಅಡ್ವಾನ್ಸ್ ಇರೋದ್ರಿಂದ ಈಗಿನ ಟೆಕ್ನಾಲಜಿ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಬೇಗ ಈ ರೀತಿಯಾದಂಥ ಕೇಸ್ಗಳನ್ನು ಸಾಲ್ವ್ ಮಾಡೋದ್ರಲ್ಲಿ ಹೇಗೆ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಳಕೆ ಮಾಡಲಾಗುತ್ತೆ ಡಾಕ್ಟರ್? ಅದೇ ಕಾರ್ಬನ್ ಡೇಟಿಂಗ್ ಇಸ್ ರೀಸೆಂಟ್ ಟೆಸ್ಟ್, ಅದನ್ನು ಮಾಡಿ ಇವರು ಪತ್ತೆ ಹಚ್ಬೋದು. ಅದೇ ಈಗಾಗಲೇ ಹೇಳ್ದಂಗೆ ನಾನು ಲೆಸ್ ದೆನ್ 10 years ಅಂತೇಳಿ ಪತ್ತೆ ಹಚ್ಚಿದ್ರೆ ಅದು ಫೊರೆನ್ಸಿಕ್ ಎಕ್ಸಾಮಿನೇಷನ್ಗೆ ಬರುತ್ತೆ. ಮೋರ್ ದೆನ್ 10 years ಇದ್ದರೆ ಆರ್ಕಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಅವ್ರಿಗೆ ಇದು ಹೋಗ್ತದೆ. ಸೊ ಅವರು ಮೇಲ್ನೋಟಕ್ಕೇನೆ ಹೇಳಿದ್ರು ಇದು ಪುರುಷರ ಮೂಳೆಗಳು ಅನ್ನೋದಾಗಿ, ಜೊತೆಗೆ ಅತ್ಯಾಚಾರಗಳು ಈ ರೀತಿಯಾಗಿ ಆಗಿದ್ದಿದ್ರೆ ಮೂಳೆಗಳ ಸಹಾಯದಿಂದ ಅದನ್ನ ಕಂಡುಹಿಡಿಯೋದು ಅಸಾಧ್ಯ ಅನ್ನುವಂಥ ಮಾತಿದೆ. ಸೊ ಈ ರೀತಿಯಾದಂಥ ಕೇಸಸ್ಗಳು ಈ ಹಿಂದೆ ನೀವು ಹ್ಯಾಂಡಲ್ ಮಾಡಿರೋದು ಇದೆಯಾ ಡಾಕ್ಟರ್? ಅತ್ಯಾಚಾರದ ಕೇಸ್ ಇಲ್ಲ, ಮರ್ಡರ್ ಮಾಡಿದ್ದು ಒಂದು ಕೇಸು ನಾನು ಇಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಮಗು 7 ವರ್ಷ. ಸೊ ಈ ಮಗು ಏನಾಗುತ್ತೆ ಅಂತಂದರೆ, ಈಗ ಕೋವಿಡ್ ಟೈಮ್ನಲ್ಲಿ ನಮ್ಮ ಮೈಸೂರು ಪೊಲೀಸ್ ಮೇಟಗಳ್ಳಿ ಲಿಮಿಟ್ಸಿಗೆ ಬರುತ್ತೆ.
ಈ ಮಗುನ ಕೊಂದು ಅಜ್ಜಿ, ತಾಯಿ ಮತ್ತು ಸ್ಟೆಪ್ ಫಾದರು ಇವರು 3 ಜನ ಕೊಂದು ಈ ಮಗುನ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ತೊಗೊಂಡೋಗಿರ್ತಾರೆ. ಅಲ್ಲಿ ಬ್ರಾಡ್ ಡೆಡ್ ಅಂತ ಒಂದು ಸಂದರ್ಭ ಬಂದು ಡಿಕ್ಲೇರ್ ಮಾಡಿದಾಗ ಅವರು ಬಾಡಿ ತಗೊಂಡು ಬಂದು ಹೂತಾಕಿರ್ತಾರೆ. ಹೂತಾಕಿದ ಸಂದರ್ಭದಲ್ಲಿ ಈಗ ಬಯಾಲಜಿಕಲ್ ಫಾದರ್ ಏನಿರ್ತಾರೆ ಅವರು ಕ್ಲೇಮ್ ಮಾಡ್ತಾರೆ ಮಗು ಕಾಣೆಯಾಗಿದೆ ಅಂತೇಳಿ ಹೇಳಿ. ಆವಾಗ ತಿರ್ಗಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ದೂರ ಹೋದಾಗ ಮ್ಯಾಜಿಸ್ಟ್ರೇಟ್ ಅವರು ಇನ್ಕ್ವೆಸ್ಟ್ ಕೊಟ್ಟು ಕೋವಿಡ್ ಟೈಮ್ನಲ್ಲಿ ನಾವೇ ಎಕ್ಸಿಮೇಷನ್ ಮಾಡಿ, ಇನ್ಫ್ಯಾಕ್ಟ್ ಇದು 10 days ಓಲ್ಡ್ ಆಗಿತ್ತು. ಸೊ ಎಕ್ಸಿಮೇಷನ್ ಮಾಡಿ ತೆಗೆದ ನಂತರ ನಾವು ಈ ಕೇಸ್ನಲ್ಲಿ ಕಾಸ್ ಆಫ್ ಡೆತ್ನ ನಾವು ಪತ್ತೆ ಹಚ್ಚಿದ್ವಿ. ಹೇಗೆ ಅಂತಂದರೆ ನೆಕ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್ಗೆ ಕಳಿಸಿದ್ವಿ. ಅದರಲ್ಲಿ ಸೈನ್ಸ್ ಆಫ್ ಇನ್ಫ್ಲಮೇಷನ್ ವೇರ್ ಪ್ರೆಸೆಂಟ್ ಅಂತೇಳಿ ಒಂದು ಒಪಿನಿಯನ್ ಕೊಟ್ಟಿದ್ರು. ಪ್ಲಸ್ ಮಾರ್ಕ್ಸ್ ಆಫ್ ಸ್ಟ್ರಗಲ್ಲು ಪ್ಲಸ್ ಎಲ್ಲ ಈ ದೇಹದಲ್ಲಿ ಇಂಟ್ಯಾಕ್ಟ್ ಆಗಿತ್ತು. ನೀವು ಕೇಳ್ಬೋದು ನನ್ನ ಈ ಕೇಸ್ನಲ್ಲಿ ಅದು ಹೇಗೆ ಇಂಟ್ಯಾಕ್ಟ್ ಆಗಿತ್ತು ಅಂತೇಳಿ ಹೇಳಿ. ಈಗ ಈ ಕೇಸ್ನಲ್ಲಿ ಏನಾಗಿತ್ತು ಅಂತಂದರೆ ನಾವು ಅಡಿಪೋಸಿಯರೆಟಿಕ್ ಚೇಂಜಸ್ ಅಂತೇಳಿ ಹೇಳ್ತೀವಿ. ಈ ಅಡಿಪೋಸಿಯರೆಟಿಕ್ ಚೇಂಜಸ್ನ ಈ ದೇಹದಲ್ಲಿ ಕಂಡುಬಂತು. ಹಾಗಾಗಿ ಈ ಸೈನ್ಸ್ ಆಫ್ ಇನ್ಫ್ಲಮೇಷನ್ನು ನೆಕ್ ಸ್ಟ್ರಕ್ಚರ್ಸಲ್ಲಿ ಇದ್ದಿದ್ದನ್ನು ಅದನ್ನು ಪ್ರಾಬಲ್ ಚಾನ್ಸ್ ಆಫ್ ಕಂಪ್ರೆಷನ್ ಓವರ್ ದ ನೆಕ್ ಈಸ್ ಎ ಪಾಸಿಬಿಲಿಟಿ ಅಂತೇಳಿ ಇವರ 3 ಜನದಲ್ಲಿ ಯಾರು ಮಗನ ಕೊಂದರು ಅಂತ ಹೇಳಿ ಈ ಕೇಸ್ನಲ್ಲಿ ಇದಾಯಿತು. ಆಮೇಲೆ ಈ ಕೇಸಲ್ಲಿ ಕೂಡ ಕನ್ವಿಕ್ಷನ್ ಕೂಡ ಆಗಿದೆ. ಓಕೆ ಓಕೆ, ಎಕ್ಸಾಂಪಲ್ ಸಮೇತವಾಗಿ ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದಾಗಿ. 6ನೇ ಜಾಗದಲ್ಲಿ ಶೋಧ ಮುಗಿದ್ರು ಕೂಡ SIT ಅಧಿಕಾರಿಗಳು ಅಲ್ಲೇ ಇದ್ದಾರೆ. ಮೂಳೆಗಳು ಪತ್ತೆ ಹಿನ್ನೆಲೆ SIT ಇನ್ನೂ ಕೂಡ ಪರಿಶೀಲನೆ ನಡೆಸ್ತಾ ಇದೆ. 6ನೇ ಪಾಯಿಂಟ್ನಲ್ಲಿ ಶ್ವಾನ ದಳದಿಂದಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. 6ನೇ ಜಾಗದಲ್ಲಿ ಶೋಧ ಕಾರ್ಯ ಮುಗಿದಿದೆ, ಆದರೆ SIT ಅಧಿಕಾರಿಗಳು ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಯಾಕೆಂದ್ರೆ ಮೂಳೆಗಳು ಪತ್ತೆಯಾಗಿದೆ, ಅಲ್ಲಿ ಶ್ವಾನದಳ ಕೂಡ ಇದೆ. ಶ್ವಾನದಳದ ಸಹಾಯದಿಂದಲೂ ಕೂಡ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. 6ನೇ ಪಾಯಿಂಟ್ ಇಡೀ ಪ್ರಕರಣದ ಬಿಗ್ ಟರ್ನ್ ಅದು. 5ರವರೆಗೂ ಕೂಡ ಯಾವುದೇ ರೀತಿಯಾದಂತ ಚಿಕ್ಕ ಸುಳಿವು ಕೂಡ ಇರಲಿಲ್ಲ, ಚಿಕ್ಕ ಮೂಳೆಗಳು ಕೂಡ ಸಿಕ್ಕಿರಲಿಲ್ಲ. ಬಟ್ 6ನೇ ಪಾಯಿಂಟ್ ನಲ್ಲಿ ಸಿಕ್ಕಿದ್ದು ಒಂದೆರಡು ಮೂಳೆಗಳಲ್ಲ, ಬೇರೆ ಬೇರೆ ಭಾಗದ ದೇಹದ ಬೇರೆ ಬೇರೆ ಭಾಗದ ಮೂಳೆಗಳು ಸಿಗ್ತಾ ಇತ್ತು. ಡಾಕ್ಟರ್ ಅವಾಗಲೇ ನಮ್ಮ ಜೊತೆಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು FSL ತಜ್ಞರು. ಡಾಕ್ಟರ್, ನೀವು ಕೆಲವೊಂದಷ್ಟು ಎಕ್ಸಾಂಪಲ್ಗಳನ್ನ ಕೊಟ್ಟು ಹೇಳ್ತಾ ಇದ್ರಿ. ಬಟ್ ಇಲ್ಲಿ ಬಿಗ್ ಚಾಲೆಂಜ್ ಇರೋದೇ 16 ವರ್ಷಗಳ ಹಿಂದೆ ಆಗಿರೋದು. 16 ವರ್ಷದ ಹಿಂದೆ ನಾನು ಈ ಹೆಣಗಳನ್ನ ಹೂತಿದ್ದೆ ಅಂತ ಹೇಳ್ತಾ ಇದ್ದಾರೆ. ಇದು FSLಗೆ ಯಾವ ರೀತಿಯಾಗಿ ಚಾಲೆಂಜ್ ಆಗುತ್ತೆ ಡಾಕ್ಟರ್? FSLಗೆ ಇಟ್ ಡಿಪೆಂಡ್ಸ್ ಆನ್ ದ ಮೆಟೀರಿಯಲ್ ಕಂಟೆಂಟ್ ಅವೈಲಬಿಲಿಟಿ. ಸೊ ಅವ್ರಿಗೆ ಎಷ್ಟು ಬಗ್ಗೆ ಈಗ ಮೂಳೆ ಕೂಡ ಡಿಕಂಪೋಸಿಷನ್ ಆಗಲಿಕ್ಕೆ ಒಂದು ಸಾಧ್ಯತೆ ಇದೆ. ಬಟ್ ಆ ಸಾಧ್ಯತೆ ಇದ್ರೂ ಬಟ್ ಅವರು ರಿಯಲ್ ಆಗಿ ಅದನ್ನು ಟೆಸ್ಟ್ನ ಅಪ್ಲೈ ಮಾಡಿ ಅದನ್ನು ಈ DNA ಎಕ್ಸ್ಟ್ರಾಕ್ಷನ್ ಮಾಡಲಿಕ್ಕೆ ಒಂದು ಸಾಧ್ಯತೆ ಕೂಡ ಇರ್ತದೆ. ಡಾಕ್ಟರ್, ಇವಾಗ ಯಾವುದಾದ್ರೂ ಒಂದು ಭಾಗಕ್ಕೆ ಹೊಡೆದು ಒಬ್ಬ ವ್ಯಕ್ತಿಯನ್ನ ಸಾಯಿಸಿರ್ತಾರೆ ಅಂತ ನಾವು ಗಮನಿಸಿದ್ರೆ, ಆ ರೀತಿಯಾಗಿ ಹೊಡೆತ ತಿಂದೆ ಆತ ಸತ್ತಿದ್ದಾನೆ ಅನ್ನೋದು ಎಷ್ಟು ವರ್ಷಗಳ ಒಳಗೆ ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ಅಂತ? ಅಲ್ಲ, ಅದೇ ಈಗ ಈ ಹಿಂದೆ ನಾನು ಹೇಳಿದ್ದ ಕೇಸ್ನಲ್ಲಿ ಬಾಡಿ ವಾಸ್ ಫ್ರೆಶ್ 10 days ಓಲ್ಡ್ ಇತ್ತು. ಪ್ಲಸ್ ಆ ಬಾಡಿ ಹೂತಿಟ್ಟಂಥ ಒಂದು ಸಮಾಧಿ ಏನಿತ್ತು ಅದು ನೀರು ಹರಿಯುವಂಥ ಜಾಗದ ಪಕ್ಕದಲ್ಲೇ ಇತ್ತು. ಹಾಗಾಗಿ ನೀರು ವಾಟರ್ ಪರ್ಕ್ಯುಲೇಟ್ ಆಗಿ ಈ ಬಾಡಿನ ಅಡಿಪೋಸಿರೆಟಿಕ್ ಫಾರ್ಮೇಷನ್ಗೆ ಕನ್ವರ್ಷನ್ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಸೊ ಈ ಧರ್ಮಸ್ಥಳದ ಸೀನು ನಾನೀಗ ಲೈವ್ TV ನೋಡ್ತಾ ಇಲ್ಲ, ಅದರಿಂದ ಸೊ ಆದಷ್ಟು ತೇವಾಂಶ ಎಲ್ಲಿ ಜಾಸ್ತಿ ಇರ್ತದೆ, ಸೊ ಧರ್ಮಸ್ಥಳದಂಥ ಪ್ಲೇಸು ಹೆಚ್ಚು ಮಳೆ ಆಗೋದ್ರಿಂದ ಸೊ ಈ ತೇವಾಂಶ ಜಾಸ್ತಿ ಇರೋದ್ರಿಂದ ಆ ಬಾಡಿ ಎಲ್ಲಿ ಹೂತಿಟ್ಟಿರ್ತಾರೆ ಅಲ್ಲಿ ತೆಗೆದ ನಂತರ ಸ್ವಲ್ಪ ಟಿಶ್ಯೂಸು ಅಡಿಪೋಸಿರೆಟಿಕ್ ಚೇಂಜಸ್ ಇದ್ದು ಸೊ ಇಂಟ್ಯಾಕ್ಟ್ ಇರಲಿಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಒಂದು ಪರಿಭಾವನೆ. ರೈಟ್ ಡಾಕ್ಟರ್, ಮಳೆ ಕೂಡ ಬರ್ತಾ ಇರುತ್ತೆ ಒಂದು, ಆಮೇಲೆ ಅದು ನೇತ್ರಾವತಿ ನದಿ ತಟ ಅನ್ನೋದು ಕೂಡ, ಅದೇನಾದ್ರೂ ಇದಕ್ಕೆ ಸಹಾಯ ಆಗುತ್ತಾ? ತೇವಾಂಶದ ಬಗ್ಗೆ ಹೇಳ್ತಾ ಇದ್ರಿ ನೀವು. ಹೌದು, ತೇವಾಂಶದ ಬಗ್ಗೆನೇ ನಾನು ಹೇಳ್ತಾ ಇರೋದು. ಸೊ ಅಡಿಪೋಸಿರೆಟಿಕ್ ಚೇಂಜಸ್ ಸಾಧ್ಯತೆ ಆಗಬೇಕು ಅಂತಂದರೆ ಅದಕ್ಕೆ ಮಾಯಿಶ್ಚರ್ ಅನ್ನೋದು ಬೇಕು. ಮಾಯಿಶ್ಚರ್ ಅಂದರೆ ನೀರು, ತೇವಾಂಶ ಇರಲೇಬೇಕು. ಸೊ ಇರೋದ್ರಿಂದ ಬಾಡಿ ತೆಗೆದಾಗಲೇ ಗೊತ್ತಾಗೋದು ಅದು ಯಾವ ಸ್ಟೇಟಲ್ಲಿ ಅಥವಾ ಸ್ಥಿತಿನಲ್ಲಿ ಇದೆ ಅಂತೇಳಿ. ಸೊ ಇಟ್ ಡಿಪೆಂಡ್ಸ್ ಆನ್ ದ
ಆ ಬಾಡಿ ಎಲ್ಲಿ ಹೂತಿದ್ದಾರೆ ಅನ್ನೋದ್ರ ಬಗ್ಗೆ. ಈ 10 ವರ್ಷಗಳ ಅವಧಿಯಲ್ಲಿ ಅಥವಾ 15 ವರ್ಷಗಳ ಅವಧಿಯಲ್ಲಿ ನದಿ ತೀರದಲ್ಲಿ ನೀರು ಹರಿತಾ ಇರುವಂತಹ ಒಂದು ಸ್ಥಳದಲ್ಲೇ ಆ ಬಾಡಿಯನ್ನ ಹೂತಿಟ್ಟಿರ್ತಾರೆ. ಜೊತೆಗೆ ಧಾರಾಕಾರವಾಗಿ ಮಳೆ ಸುರಿಯುವಂತ ಸೌತ್ ಕೆನರಾ ಪ್ಲೇಸ್ ಆಗಿರೋದ್ರಿಂದ ಇದು ಯಾವ ರೀತಿಯಾಗಿ ಸಹಾಯ ಆಗಬಹುದು, ಎಷ್ಟು ವರ್ಷಗಳವರೆಗೆ ಅದರ ಸಹಾಯ ಸಿಗಬಹುದು ಅಂತ, ಬೆನಿಫಿಟ್ ಆಗಬಹುದು ಅಂತ? ಅಲ್ಲ, ಎಷ್ಟು ವರ್ಷ ಅಂತ ನಿಖರವಾಗಿ ಹೇಳೋದು ಕಷ್ಟ ಆಗ್ತದೆ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಕೇಸ್ ವಿಲ್ ಬಿ ಅ ಡಿಫ್ರೆಂಟ್ ಒನ್. ಪ್ರತಿಯೊಂದು ಕೇಸನ್ನು ಕೂಡ ಅದು ಚಾಲೆಂಜಿಂಗ್ ಆಗಿರುತ್ತೆ. ಎನಿ ಹೌ ಆ್ಯಸ್ ಅ ಪ್ರೋಟೋಕಾಲ್, ಆ ಪ್ರೋಟೋಕಾಲ್ ಇರೋದ್ರಿಂದ ಈ ನಮಗೆ ಸಿಕ್ಕಿರುವಂಥ ಅಸ್ಥಿಪಂಜರ ಏನಿದೆ ಅದನ್ನು FSLಗೆ ಕಳಿಸಿ ಒಂದು ಪರೀಕ್ಷೆಗೆ ಇದು ಮಾಡಿ ಆ ರಿಸಲ್ಟ್ಸನ್ನು ನಾವು ವೇಟ್ ಮಾಡಬೇಕಾಗ್ತದೆ. ಏನು ಡಾಕ್ಟರ್, ಈಗಾಗಲೇ ಹೇಳಿದ ಹಾಗೆ ಒಂದು ಶವ ಆಯ್ತು ಅಂತ ಅಂದ್ರೆ ಅದಕ್ಕೆ ಸಂಪೂರ್ಣವಾದ ಅಸ್ಥಿಪಂಜರ ಸಿಗ್ಬೇಕು ಅನ್ನುವಂಥದ್ದು. ಆದ್ರೆ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 7-8 ಮೂಳೆಗಳು ಸಿಕ್ಕಿದೆ ಅಂತ, ಒಂದು ಕೈಕಾಲು ತಲೆಬುರುಡೆ ಅಂತ. ಅಂದ್ರೆ ಈಗ ಬೆನ್ನಿನ ಮೂಳೆ ಭಾಗ ಆಗಿರ್ಬಹುದು ಅಥವಾ ಎದೆ ಪಕ್ಕೆಯ ಭಾಗ ಆಗಿರಬಹುದು, ಅದು ಸಿಕ್ಕಿಲ್ಲ ಅಂತ ಅಂದ್ರೆ ಏನ್ ಅರ್ಥ ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಅಂದ್ರೆ ಅದು ಡಿಕಂಪೋಸ್ ಆಗಿರಬಹುದಾ ಅಥವಾ ಯಾವ ಚಾನ್ಸಸ್ ಇದೆ ಡಾಕ್ಟರ್? ಅದು ಡಿಸ್ಇಂಟಿಗ್ರೇಟ್ ಆಗಿರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಅಥವಾ ಸರಿಯಾಗಿ ನಮಗೆ, ಏಕೆಂದರೆ ಸಣ್ಣ ಸಣ್ಣ ಪೀಸು ಕೂಡ ಬೆನ್ನಿನ ಮೂಳೆ ಅಥವಾ ಎಲುಬದ ಮೂಳೆ ಏನಿರುತ್ತೆ ಅದು ತುಂಬ ಚಿಕ್ಕದಿರುತ್ತೆ. 10 ವರ್ಷ ಆದರೆ ಅದು ಡಿಸ್ಇಂಟಿಗ್ರೇಟ್ ಕೂಡ ಆಗಿರ್ಬೋದು. ಅದು ಏಜ್ ಅನಾಲಿಸಿಸ್ ಯಾವ ರೀತಿಯಾಗಿ ನಡೆಯುತ್ತೆ ಡಾಕ್ಟರ್? ಈಗ ಸ್ಕಲ್ಲು ತಲೆಬುರುಡೆ ಸಿಕ್ಕಿದೆ ಅಂತೇಳಿ ಹೇಳ್ತೀರಲ್ವಾ, ಸೊ ತಲೆಬುರುಡೆನ ನೋಡಿ ನಾವು ಏಜ್ ಕೂಡ ಹೇಳ್ಬೋದಾಗ್ತದೆ. ಇವೆಲ್ಲವೂ ಕೂಡ ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ತಲೆಬುರುಡೆ ಇದೆ ಇಲ್ಲಿ. ರೈಟ್ ಎಕ್ಸ್ಪ್ಲೇನ್ ಮಾಡಿ ಡಾಕ್ಟರ್, ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ಒಂದು ತಲೆಬುರುಡೆ ಇದೆ. ಇದನ್ನ ನಾವು ಕ್ರೇನಿಯೋಮೀಟರ್ ಅಂತ ಹೇಳಿ ಒಂದು ಕರಿತೀವಿ. ಈ ಕ್ರೇನಿಯೋಮೀಟರ್ನಲ್ಲಿ ಹಿಡಿದು ನಾವು ಈ ರೀತಿಯಾಗಿ ಮೆಜರ್ಮೆಂಟ್ಸ್ ತಗೊಂಡು ಇದನ್ನ ನಾವು ಎಷ್ಟು ಇದು ಯಾವ ರೇಸಿಂದು ಇದೋ, ಮತ್ತು ಇದು ನೋಡಿ ಇದನ್ನು ನಾವು ಸೂಚರ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಇದನ್ನು ಸೂಚರ್ಸ್ ಅಂತ ಹೇಳಿ ಕರಿತೀವಿ. ಇದು ಒಳಗಡೆಯ ಭಾಗದಿಂದ ಇದು ಕೂಡ್ತಾ ಬರ್ತದೆ. ಆಮೇಲೆ ಇಲ್ಲಿ ಟೆಂಪೊರಲ್ ಸೂಚರ್ಸ್ ಅಂತ ಹೇಳಿ ಕರಿತೀವಿ. ಇದಾಗಲೇ ನಿಮಗೆ ಕಾಣ್ತಾ ಇರೋ ಹಾಗಾಗಿ ಇದಾಗಲೇ ಕೂಡಿದೆ. ಮತ್ತು ಇದು ಲ್ಯಾಂಬ್ಡಾಯ್ಡ್ ಸೂಚರ್ಸ್ ಅಂತೇಳಿ ಹೇಳ್ತೀವಿ. ಸೊ ಈ ರಫ್ ಆಗಿ ಈ ತಲೆಬುರುಡೆನ ನಾವು ಏಜ್ ಹೇಳೋದಾದರೆ 60 to 70 ಇಯರ್ಸ್ ಅಂತೇಳಿ ನಾವು ಹೇಳ್ಬೋದಾಗ್ತದೆ. ಓಕೆ ಓಕೆ. ಸೊ ಎಷ್ಟು ವರ್ಷಗಳವರೆಗೆ ಮನುಷ್ಯನ ತಲೆಬುರುಡೆ ಭೂಮಿಯ ಆಳದಲ್ಲಿ ಇದೇ ಕಂಡೀಷನ್ ಅಲ್ಲಿ ಇರುತ್ತೆ ಡಾಕ್ಟರ್? ನೀವೇನು ಇಟ್ಕೊಂಡಿದ್ದೀರಲ್ಲ ಆ ರೀತಿಯಾಗಿ? ಅಲ್ಲ, ಇದು ನಾವು ಭೂಮಿಯಿಂದ ತೆಗ್ದದ್ದಲ್ಲ. ಇದು ಯಾಕೆಂದ್ರೆ ಇದು ನಾವು ಮ್ಯೂಸಿಯಂ ಅಲ್ಲಿ ಇಡ್ಲಿಕ್ಕೆ ಇಟ್ಟಿದ್ದು. ಇದು ಸ್ವಲ್ಪ ವ್ಯಾಕ್ಸ್ ಪ್ಲಸ್ ವಾರ್ನಿಷ್ನೆಲ್ಲ ಹಾಕಿರ್ತೇವೆ. ಇದು ನಿಮ್ಗೆ ಫ್ರೆಶ್ ಆಗಿ ನಾವು ಭೂಮಿಯಿಂದ ತೆಗೆದಾಗ ಈ ರೀತಿ ಕಾಣೋದಿಲ್ಲ ಬುರುಡೆ. ಕೆಲವೊಮ್ಮೆ ವಾಸನೆ ಇರುತ್ತೆ, ವಾಸನೆ ಇಲ್ದೇನೂ ಇರ್ಬೋದು. ವಾಸನೆ ಇದ್ರೆ ಅದನ್ನ ನಾವು ಫ್ರೆಶ್ ಅಂತ ಹೇಳಿ ಹೇಳ್ತೇವೆ. ಕೆಲವೊಮ್ಮೆ ಟಿಶ್ಯೂಸ್ ಕೂಡ ಇನ್ನೂ ಇಂಟ್ಯಾಕ್ಟ್ ಆಗಿ ಇಲ್ಲಿ ಅಂಟ್ಕೊಂಡಿರುತ್ತೆ ತಲೆಬುರುಡೆಯಲ್ಲಿ. ಕೆಲವೊಮ್ಮೆ ಕೂದಲು ಕೂಡ ಸಿಗ್ತದೆ ತಲೆಬುರುಡೆಯ ಜೊತೆಗೆ, ಅದನ್ನು ಕೂಡ ನಾವು ಸಂರಕ್ಷಣೆ ಮಾಡಿ ಅದು ಹೆವಿ ಮೆಟಲ್ ಪಾಯ್ಸನಿಂಗ್ ಏನಾರ ಇದ್ರೆ ಅದಕ್ಕೂ ಕೂಡ ನಾವು FSL ಕಳಿಸಿ ಅದನ್ನ ಟೆಸ್ಟ್ ಮಾಡಿಸ್ಲಿಕ್ಕೆ ಬೇಕಾಗ್ತದೆ. ಅಂದ್ರೆ ಮೂಳೆಗಳನ್ನ ಬಿಟ್ಟು ಇನ್ ಯಾವ್ಯಾವ ವಸ್ತುಗಳು ಸಿಗುವಂತ ಚಾನ್ಸಸ್ಗಳಿದೆ, ಅದರಿಂದ ಹೆಲ್ಪ್ ಆಗುತ್ತೆ ಅಂತ ಅನ್ಸ್ಬೋದು ಡಾಕ್ಟರ್? ಮೂಳೆ ಬಿಟ್ಟ ನಂತರ ಈ ಸಾಫ್ಟ್ ಟಿಶ್ಯೂ ಏನಿರುತ್ತೆ ಅದು ಸಿಕ್ಕರೂ ಕೂಡ ಇಷ್ಟೊತ್ತಿಗೆ ಸಿಕ್ಕೋದಿಲ್ಲ ಸಾಫ್ಟ್ ಟಿಶ್ಯೂ. ಯಾಕೆಂದರೆ 10 years ಆಗಿರೋದ್ರಿಂದ ಇಟ್ ಈಸ್ ವೆರಿ ವೆರಿ ಅನ್ಲೈಕ್ಲಿ ಆ್ಯಂಡ್ ಇಟ್ ಈಸ್ ಅ ರೇರೆಸ್ಟ್ ಚಾನ್ಸ್ ಆಫ್ ಗೆಟಿಂಗ್ ದ ಸಾಫ್ಟ್ ಟಿಶ್ಯೂಸ್. ಬರೀ ಅಸ್ಥಿಪಂಜರ ಮೂಳೆ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಈ ಥರ ದೊಡ್ಡ ದೊಡ್ಡ ಮೂಳೆಗಳು ಏನಿರುತ್ತೆ ಅದು ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಈಗ ಸಣ್ಣ ಮೂಳೆ ಎಲ್ಲ ಡಿಸ್ಇಂಟಿಗ್ರೇಟ್ ಆಗಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅದು ಯಾವ ದೇಹದ ಯಾವ ಭಾಗದ ಮೂಳೆಗಳು ಬೇಗ ಡಿಕಂಪೋಸ್ ಆಗುತ್ತೆ ಡಾಕ್ಟರ್? ತಲೆಬುರುಡೆಗಳು ತಡವಾಗೋದು, ಕಾಲ್ ಮೂಳೆಗಳು ಬೇಗ, ಆ ರೀತಿಯಾಗಿ ಏನಾದರೂ ವ್ಯತ್ಯಾಸಗಳಿದೆಯಾ? ಅಲ್ಲ, ನಮ್ಮ ಕೈ ಮತ್ತು ಪಾದಗಳಲ್ಲಿ ಮೆಟಾಕಾರ್ಪಲ್ಸ್ ಆ್ಯಂಡ್ ಮೆಟಾಟಾರ್ಸಲ್ಸ್ ಆ್ಯಂಡ್ ಕಾರ್ಪಲ್ ಬೋನ್ಸ್ ಆ್ಯಂಡ್ ಟಾರ್ಸಲ್ ಬೋನ್ಸ್ ಅಂತ ಹೇಳಿ ಹೇಳ್ತೀವಿ. ಅದು ಎಲ್ಲ ತುಂಬ ಚಿಕ್ಕ ಚಿಕ್ಕ ಮೂಳೆ ಇರ್ತದೆ. ಸೊ ಅದು ಜಲ್ದಿ ಡಿಸ್ಇಂಟಿಗ್ರೇಟ್ ಆಗಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಡಿಸ್ಇಂಟಿಗ್ರೇಷನ್ ರೇಟ್ ಹೆಂಗೆ ಹೇಳ್ತೀವಿ ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ದ ಅಸಿಡಿಸಿಟಿ ಆಫ್ ದ ಸಾಯಿಲ್ ಆರ್ ದ ಆಲ್ಕಲಿನಿಟಿ ಆಫ್ ದ ಸಾಯಿಲ್. ಅಸಿಡಿಟಿ ಮತ್ತು ಆಲ್ಕಲಿನಿಟಿ ಆಫ್ ದ ಸಾಯಿಲ್ ಮೇಲೆ ಕೂಡ
ಡಿಪೆಂಡ್ ಆಗ್ತಾ ಆಗ್ತದೆ. ಅದಕ್ಕೆ ನಾವು ಎಕ್ಸಿಮೇಷನ್ ಮಾಡೋ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ದೇಹದ ಮೇಲೆ ಕಂಡ ಮರಳು ಅಥವಾ ಮಣ್ಣು ಅದು 500 ಗ್ರಾಮ್ಸ್ ತಗೊಳ್ತೀವಿ, ಸೈಡ್ನಲ್ಲಿರೋ ಮಣ್ಣನ್ನು 500 ಗ್ರಾಮ್ಸ್ ತಗೊಳ್ತೀವಿ, ದೇಹದ ಕೆಳಭಾಗದಲ್ಲಿರೋ ಮಣ್ಣು ಕೂಡ ಒಂದು ಅರ್ಧ kg ಅಷ್ಟು ತಗೊಂಡು ಅದನ್ನು ಕೂಡ FSL ಕಳಿಸ್ತೀವಿ. ದಟ್ ಈಸ್ ಟು ಮೇನ್ಲಿ ಅಸೆಸ್ ಫಾರ್ ದ ಅಸಿಡಿಟಿ ಆಫ್ ದ ಸಾಯಿಲ್ ಕಂಟೆಂಟು, ಮಿನರಲ್ ಕಂಟೆಂಟ್ ಎಷ್ಟಿರುತ್ತೆ. ಈಗ ಸಪೋರ್ಟ್ ಸಂಬಡಿ ಚಾಲೆಂಜಸ್ ದಟ್ ಆಸ್ ಎ ಕ್ರಾನಿಕ್ ಮೆಟಲ್ ಪಾಯ್ಸನಿಂಗ್ ಅಂತೇಳಿ ಹೇಳೋದಾದರೆ, ಸೊ ಈ ಮೆಟಲ್ ಕಂಟೆಂಟು ಈ ಮಣ್ಣಿನಲ್ಲಿ ಎಷ್ಟಿದೆ, ಬಾಡಿನಲ್ಲಿ ಎಷ್ಟಿದೆ, ಅದು ಪರ್ಕ್ಯುಲೇಟ್ ಆಗಲಿಕ್ಕೆ ಸಾಧ್ಯತೆ ಇದೆಯಾ ಅಂತೇಳಿ ಕೂಡ ಅದನ್ನು ಟೆಸ್ಟ್ ಮಾಡಬೇಕಾಗ್ತದೆ. ಇವಾಗ ಬುರುಡೆಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಅದೇ ಭಾಗದಲ್ಲಿ ಹಲ್ಲುಗಳು ಸಿಗುವಂತ ಚಾನ್ಸಸ್ ಇದೆಯಾ? ಎಷ್ಟು ವರ್ಷಗಳವರೆಗೆ ಮನುಷ್ಯನ ಹಲ್ಲು ಭೂಮಿ ಒಳಗೆ ಇರಬಹುದು ಅಂತ? ಅಲ್ಲ, ಹಲ್ಲುಗಳು ಸಿಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಅದು ಹಲ್ಲುಗಳು ಕರಗೋದಿಲ್ಲ. ಓಕೆ ಓಕೆ, ಮೂಳೆ ಥರನೇ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಇನ್ಫ್ಯಾಕ್ಟ್ ಮೂಳೆಗಿನ ಹಲ್ಲು ತುಂಬಾ ಸ್ಟ್ರಾಂಗ್ ಅಂತೇಳಿ ಕೂಡ ಹೇಳ್ಬೋದು. ಹಾಗಾದ್ರೆ ಯಾವ ಭಾಗದ ಮೂಳೆಯಿಂದ ಹೆಚ್ಚು ಯೂಸ್ಫುಲ್ ಆಗ್ಬೋದು ಈ ಒಂದು ಕೇಸ್ಗೆ ಅಂತ ಅನ್ಸುತ್ತೆ ಡಾಕ್ಟರ್? ನಮಗೆ ತೊಡೆ, ದ ಮೋಸ್ಟ್ ಐಡಿಯಲ್ ಬೋನ್ ಈಸ್ ತೊಡೆ ಮೂಳೆ. ಅದನ್ನು ಫೀಮರ್ ಅಂತೇಳಿ ಕರಿತೀವಿ, ಫೀಮರ್ ಅಂತ. ಫೀಮರ್ ಮೂಳೆ ಸಿಕ್ಕರೆ ತುಂಬ ಒಳ್ಳೆಯದು. ಓಕೆ, ಎನಿ ಲಾಂಗ್ ಬೋನ್ಸ್ ಫಾರ್ ದಟ್ ಮ್ಯಾಟರ್. ರೈಟ್ ಡಾಕ್ಟರ್. ಇವಾಗ ಹಲ್ಲುಗಳ ಸಹಾಯದಿಂದ ಕೂಡ ಇವಾಗ ಕುಟುಂಬದವರು ಯಾರು ಏನು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಅಂತ ಹೇಳ್ತೀರಾ? ಅವ್ರಗಳ ಡೆಂಟಲ್ ಅನಾಲಿಸಿಸ್ ಮೂಲಕವಾಗಿ ಪತ್ತೆ ಹಚ್ಚಬಹುದು. ಪತ್ತೆ ಹಚ್ಚಬಹುದು. ಓಕೆ, ಪರ್ಟಿಕ್ಯುಲರ್ ಆಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ನೋಡಬಹುದು ಡಾಕ್ಟರ್? ಅಂದ್ರೆ ಈಗ FSL ಟೀಮ್ ಏನೆಲ್ಲ ಪರಿಶೀಲನೆ ಮಾಡಬೇಕಾಗತ್ತೆ? ಒಂದು ಬೇಸ್ಡ್ ಆನ್ ಈಗ ಎನಿ ಎಕ್ಸ್ಟ್ರಾ ಅಬ್ನಾರ್ಮಲಿಟಿ ಆಫ್ ದ ಬೋನ್ ಇದ್ದರೆ, ಅಥವಾ 6th ಡಿಜಿಟ್ ಅಂತೇಳಿ ನಾವು ಕರಿತೀವಿ, ಅಥವಾ ಅದರಿಂದ ಅವ್ರ ಐಡೆಂಟಿಟಿನ ನಾವು ಕರೆಕ್ಟಾಗಿ ಫಿಕ್ಸ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ಅವರ ಕಂಟೆಂಟ್, ಬೋನ್ ಮ್ಯಾರೋ ಕಂಟೆಂಟ್ ತೊಗೊಂಡು ಅದರಲ್ಲಿ DNA ಪ್ರೊಫೈಲಿಂಗ್ ಮಾಡಿ, ಈಗ ಯಾರು ಮಿಸ್ಸಿಂಗ್ ಕೇಸಸ್ ಇರುತ್ತೆ ಅವ್ರನ್ನ ಕಂಪ್ಯಾರಿಸನ್ ಮಾಡ್ತಾ ಹೋಗಬೇಕಾಗ್ತದೆ ಅದರಲ್ಲಿ. ರೈಟ್ ಡಾಕ್ಟರ್, ನಿಮ್ಮಿಂದ ತಿಳ್ಕೊಳ್ಳುವಂಥದ್ದು ಬಹಳಷ್ಟು ವಿಚಾರಗಳಿದ್ದಾವೆ. ನಾವು ನಿಮ್ಮನ್ನ ಮಾತನಾಡಿಸ್ತೀವಿ, ಹಾಗೆ ಸಂಪರ್ಕದಲ್ಲಿರಿ.